ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಇವತ್ತಿನ ಪ್ರಯಾಣ ನಮ್ಮದು ಆಂಜನೇಯ ಹಿಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಹೈವೇ ರೋಡ್ ಮೇಲೆ ಬಂದು ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಪಕ್ಕೀರೇಶ್, ನಮಸ್ತೆ ಎಲ್ರಿಗೂ, ಶುಭೋದಯ ಕರ್ನಾಟಕ. ಹೋಗ್ತಾ ಇದ್ದೀವಿ ನಾವು ಅಂಜನಾದ್ರಿಗೆ. ಅದಾದ್ಮೇಲೆ ಅಲ್ಲಿನ ಐತಿಹಾಸಿಕ ಸ್ಥಳಗಳನ್ನು ನೋಡಿಕೊಂಡು ಅದ್ರ ವಿಶೇಷತೆ ಅಂತ ತಿಳ್ಕೊಳ್ಳೋಣ. ಇವಾಗ ಹೋಗೋಣ. ನೋಡ್ತಾ ಇರ್ಬೋದು, ಇವಾಗಲೇ ಟೈಮ್ 6:16 ಆಗಿದೆ. ಸೊ ನಾವು 5 ಗಂಟೆಗೆ ಇದ್ದು ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮುಗಿಸ್ಕೊಂಡು ರೆಡಿಯಾಗಿ ಬರೋದ್ರಲ್ಲೇ 6 ಗಂಟೆ ಆಯಿತು. ಸೊ ಈಗ ಹೈವೇದಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಆಂಜನೇಯ ಹೈವೇ, ಇದು ಹೊಸಪೇಟೆ ಕೊಪ್ಪಳ ಹೈವೇ ರೋಡ್ ಇದು. ಸೊ ಹೋಗ್ತಾ ಇದ್ದೀವಿ. ಒಳ್ಳೆ ಒಂದು ಐತಿಹಾಸಿಕ ಪ್ಲೇಸ್ ನಿಮಗೆ ನಿಮ್ಮ ಮುಂದೆ ತರಲಿದ್ದೇವೆ. ಎಲ್ಲರೂ ವಾಚ್ ಮಾಡಿ ನೋಡ್ತಾ ಇರಿ. ಬರುತ್ತೆ. ಗೈಸ್, ಇವಾಗ ಜಸ್ಟ್ ಕೊಪ್ಪಳ ಎಂಟ್ರಿ ಆದ್ವಿ. ನೋಡ್ಬೋದು ಇದೆಲ್ಲ ಗುಡ್ಡ. ಸೊ ಏನಪ್ಪ ಅಂತಂದರೆ ಇದೆಲ್ಲ ಕಲ್ಲಿನ ಗುಡ್ಡ. ಈ ಬೇಸಿಗೆ ಟೈಮಲ್ಲಿ ಹೆವಿ ಬಿಸಿಲು ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ನೋಡಿ ಗೈಸ್, ಮಾರ್ನಿಂಗ್ ಎಲ್ಲ ಸೈಲೆಂಟ್ ಆಗಿದೆ. ಸೈಲೆಂಟ್ ಗೈಸ್, ನೋಡ್ತಾ ಇರ್ಬೋದು ಮಾರ್ನಿಂಗ್ ವ್ಯೂ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಐಫೋನ್ ಅಲ್ವಾ, ಚೆನ್ನಾಗಿ ಬರುತ್ತೆ. ಕೊಪ್ಪಳ ಬಸ್ ಸ್ಟ್ಯಾಂಡ್ ಕಾಣ್ತಿರ್ಬೋದು, ಕೊಪ್ಪಳ ಬಸ್ ಸ್ಟ್ಯಾಂಡ್ ನೋಡಿ ಗೈಸ್. ಕೊಪ್ಪಳ ಬಸ್ ಸ್ಟ್ಯಾಂಡ್ ಸರಿಯಾಗಿ ಕಾಣ್ತಾ ಇಲ್ಲ, ಬಟ್ ನೋಡ್ಕೊಂಬಿಡಿ ಒಂದ್ಸಲ. ನೋಡಿದ್ರೆ ಆಲ್ಮೋಸ್ಟ್ ಲೋಕಲೆಲ್ಲ ಯಾಕೆ ನೋಡಿಲ್ಲ ನೋಡ್ಕೊಂಬಿಡಿ. ಸೊ ಕೊಪ್ಪಳ ಎಂಟ್ರಿ ಆದ್ವಿ. ಇವಾಗ ಒಬ್ಬರನ್ನ ಪಿಕಪ್ ಮಾಡ್ಕೊಡ್ತೀವಿ. ನಮ್ಮ ಹಳೆಯ ಬರ್ತಾನೆ, ಫಕೀರೇಶ್ವರ ಅಣ್ಣ. ಆ್ಯಂಡ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಆಂಜನೇಯದ್ರಿಗೆ. ಇದು ನೋಡ್ತಾ ಇರ್ಬೋದು ಕೊಪ್ಪಳ ಗವಿಸಿದ್ದೇಶ್ವರ ಮಠ. ಸೊ ನೋಡ್ಬೋದು ನೀವು, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸು. ಸೊ ನಮಗೆ ಸಮಯವಿಲ್ಲ, ಹಾಗಾಗಿ ನಾವು ಮುಂಚೆನೇ ತರಿಸ್ತೀವಿ. ಮತ್ತೊಂದ್ಸಲ ನಾವು ಸಿಗೋಣಂತ. ಎಂಟ್ರೆನ್ಸ್ ಇದೆಲ್ಲ ಕಾಲೇಜು, ಮೆಡಿಕಲ್ ಕಾಲೇಜು, ಎಲ್ಲ ಕಾಲೇಜು, ಎಲ್ಲರೂ ಟೋಟಲ್ ಆಲ್ ಇನ್ ಕಾಲೇಜ್. ಸೊ ಗೈಸ್, ಇವಾಗ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಅವ್ರನ್ನೇ ನಾವು ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ವಿ. ಟೀ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಗ್ಯಾಂಗ್ಸ್ಟರ್ ಗೈಸ್. ಇದು ಗಡಿಯಾರ ಸರ್ಕಲ್ ಅಂತ ಕರೀತಾರೆ ಕೊಪ್ಪಳದಾಗ. ಇದು ಫೇಮಸ್. ಚೆನ್ನಾಗಿದೆ ಗೈಸ್. ಇವಾಗ ನೋಡ್ತಾ ಇರೋದು ಡಿ.ಸಿ ಆಫೀಸ್ ಕೊಪ್ಪಳ, ಅಂದರೆ ಜಿಲ್ಲಾ ಆಡಳಿತ ಅಧಿಕಾರಿ ಆಫೀಸ್ ಇದು. ಸೊ ನಿಮಗೆ ಫುಲ್ ಕಾಣ್ತಾ ಇಲ್ಲ, ಒಳಗಡೆ ಇದೆ. ಸೊ ಇದು ಆಂಜನೇಯ ನೋಡಿ, ಎಲ್ಲ ಪತ್ರ ಬೆಳೆದ್ಬಿಟ್ಟಿದ್ದಾರೆ, ಗದ್ದೆ ಇದೆ. ಸೊ ಇದು ಯಾವುದಂದ್ರೆ ಫೇಮಸ್ಸು ವಿಜಯಪುರ ದೇವಸ್ಥಾನ ಅಂತ ಕೇಳಿರ್ತೀರಲ್ಲ, ಆ ರೋಡು. ಸೊ ಮುಂದೆ ಚೇಂಜ್ ಆಗುತ್ತೆ ನೋಡಿ ಗೈಸ್. ಈ ಕಡೆ ವಿಲೇಜ್ ಕಡೆ ಅದಕ್ಕೆ ಇರಬೇಕಂತ ಹೇಳೋದು. ಒಳ್ಳೆ ಕ್ಲೈಮೇಟ್, ಒಳ್ಳೆ ನೇಚರ್, ಚೆನ್ನಾಗಿರುತ್ತೆ.
ತುಂಬ ಇಲ್ಲಿ ಬರ್ತಾರೆ. ಸೊ ನಮ್ಮವರೇ ಎಲ್ಲಿ ಹೋಗಲ್ಲ ನೋಡಿ ಅಷ್ಟೊಂದು ಸ್ಟೇ ಯಾವ ಥರ ಇದೆ. ಆಲ್ಮೋಸ್ಟ್ ಫಾರೆನ್ಸಲ್ಲಿ ಈ ಕಡೆ ತುಂಬ ಜಾಸ್ತಿ ಸೈಡಿಂದ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಫೈನಲ್ಲು ರೀಚ್ ಆದ್ವಿ. ಇವಾಗ ಎಷ್ಟಾಯ್ತು ಅಂದರೆ 8 ಗಂಟೆ ಐತೆ ಟೈಮ್. ಗಾಡಿ ಸೈಡ್ ಆಗೋಕ್ಕೆ ಜಾಗ ಮಾಡ್ತಾ ಇದ್ದಾನೆ ಹುಡುಗ. ಫೈನಲಿ ರೀಚ್ ಅಂಜನಾದ್ರಿ ಹಿಲ್ಸ್. ಸೊ ಎಂಟ್ರೆನ್ಸ್. ಹಾಯ್ ಫಕೀರೇಶ್, ರೀಚ್ ಆದ. ನೋಡ್ಬೋದು ಎಂಟ್ರೆನ್ಸ್. ಫಸ್ಟ್ ಇಲ್ಲಿಂದ ಎಂಟ್ರೆನ್ಸ್ ಆಗಬೇಕು. ಸೊ ಇದು ಎಂಟ್ರೆನ್ಸ್. ಇದು ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇತ್ರಿ ಬೆಟ್ಟ. ಸೊ ಗ್ಯಾಂಗ್ಸ್ಟಾರ್ ಹೋಗ್ತಾ ಇದ್ದಾರೆ. ಸೊ ಯಾರಾದರೂ ಓದ್ಕೊಳ್ಳೋದಿದ್ರೆ ಓದ್ಕೋಬೋದು. ಆನೆಗೊಂದಿಂದ ಉಳಿಕೆ ನೋಡಿ. ಸ್ಟ್ಯಾಂಡ್, ಸ್ಲಿಪ್ಪರ್ ಸ್ಟ್ಯಾಂಡ್. ಜೈ ಆಂಜನೇಯ. ಸ್ಟಾರ್ಟಿಂಗ್ ಎಂಟ್ರೆನ್ಸ್. ನೋಡಿ ಸ್ಟಾರ್ಟಿಂಗ್ ಇದೆ ಎಂಟ್ರೆನ್ಸ್. ಇವಾಗೆ ಫಸ್ಟ್ ಮೆಟ್ಲು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಜಡಿ. ಎಷ್ಟಿದೆ ಟೋಟಲ್ ಮೆಟ್ಲು? ಟೋಟಲ್ ಆಗಿ 575 ಮೆಟ್ಲಿವೆ. ಹಾಂ, ಇವಾಗ ನಾವು ಹತ್ತಿರೋದು ಮಿನಿಮಮ್ ಒಂದು 50 ಹತ್ತಿರ. ಹಾಂ, ಆವಾಗಲೇ ಸುಸ್ತಾಗಿದೆಯಾ? ನೋಡಿ ಮೇಲೆ ಕಾಣುತ್ತೆ, ನೋಡ್ಬೋದು ಹೇಗಿದೆ ಹತ್ತೋದು. ಬಂಡೆ 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 ಒಳಗಡೆ. ಫೈನಲಿ ಮೇಲ್ಗಡೆ ಟೆಂಪಲ್ ರೀಚ್ ಆದ್ವಿ. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಬನ್ನಿ, ಇದೆಲ್ಲ ಕಟ್ಟಿದಾರಲ್ಲ ದೇವ್ರ ಹತ್ರ ಏನೋ ಮನಸ್ಸಲ್ಲಿ ಬೆಡ್ಕೊಂಡು ಕಟ್ತಾರಂತೆ, ಅನ್ಕೊಂಡು ಆಗತ್ತಂತೆ. ನೋಡ, ನಾನು ಬೆಡ್ಕೊಂಡು ಕಟ್ತೀನಿ, ಅನ್ಕೊಂಡಿದ್ದೆಲ್ಲ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಷ್ಟು ಗಂಟೆ ಹಾಕ್ಬೇಕದು? ಈಗ 5 ಗಂಟೆ ಹಾಕಿದ್ದೀನಿ. ಹಾಂ, ಒಳ್ಳೇದಾಗಲಿ ಎಲ್ರಿಗೂ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಏನು ಇದ್ರ ಬಗ್ಗೆ ಕಾಯಿ ಕಟ್ಟಿದಾರಲ್ಲ? ಅವರು ಮನಸ್ಸಲ್ಲಿ ಬೆಡ್ಕೊಂಡು ಕಟ್ಟಿದ್ರೆ ಏನೋ ಇಚ್ಛೆ ಪೂರ ಆಗುತ್ತಂತ ಅಲ್ಲಿ ನಂಬಿಕೆ ದೇವರಲ್ಲಿ. ಅದಕ್ಕೆ ಹಾಗಾಗಿ ಬಂದು ಎಲ್ಲ ಈ ಥರ ಮುಡುಪು ಕಟ್ಟಿ ಹೋಗ್ತಾರೆ. ಓಕೆ ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ. ಸೊ ಇದು ಏನು ವಿಶೇಷತೆ ಅಂದರೆ, ಸೊ ಇಲ್ಲಿ ಏನಾದರೂ ಬೇಡ್ಕೊಂಡು ಕಟ್ಟಿದರೆ, ಮುಡುಪು ಕಟ್ಟಿದರೆ, ಸೊ ಬೇಡ್ಕೊಂಡಿದ್ದು ನೆರವೇರ್ತಂಥ ಭಕ್ತರ ಆಸೆ. ಆ್ಯಂಡ್ ಅದು ನಿಜಾನೇ ಹೌದು. ಸೊ ಹಾಗಾಗಿ ಈ ಥರ ಎಲ್ಲ ಕಟ್ಟೋದು ಇಲ್ಲೊಂದು ಪದ್ಧತಿ ನೋಡಿ. ಈ ತಂತಿಗೆಲ್ಲ ದಾರ ಕಟ್ಟೋದು, ಈ ಥರ ಕಾಯಿ ಕಟ್ಟೋದು. ಹೋಲ್ ಕಲ್ಚರ್ ಈಸ್ ಗುಡ್. ನೋಡಿ ಗಂಟೆ ಎಷ್ಟಿದೆ. ಹಾಯ್ ಫ್ರೆಂಡ್ಸ್, ನಾವು ಆಲ್ರೆಡಿ ರೀಚ್ ಆಗಿಬಿಟ್ವಿ. ಇಲ್ಲಿ ನೋಡ್ತಾ ಇದ್ರಲ್ವಾ, ಇದೇ ಆಂಜನೇಯ ದೇವಸ್ಥಾನ. ಫಸ್ಟಿಗೆ ಹನುಮಂತ ಅಂತ ಹೆಸರಿತ್ತು. ಹನುಮಂತಗೆ ಆಂಜನೇಯ ಅಂತ ಹೆಸರು ಹೇಗೆ ಬಂದಿದ್ದು ಗೊತ್ತಾ ನಿಮಗೆ? ಇವ್ರ ತಾಯಿ ಅಂಜನಿ ಅಂದರೆ ಅಂಜನಿ ಅಂದರೆ ಹನುಮಂತನ ತಾಯಿ, ಹಂಗಾಗಿ ಆಂಜನೇಯ ಅಂತ ಇವ್ರ ಹೆಸರು ಬಂದಿದ್ದು. ಇದೇ ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ.
ಇದು ಹಂಪಿಯಿಂದ ಮಿನಿಮಮ್ ಅಂದರೆ 23 ಕಿಲೋಮೀಟ್ರ್ ಇದೆ. ಕೆಳಗಿಂದ 527 ಮೆಟ್ಲು ಹತ್ಕೊಂಡ್ಬಂದರೆ ದೇವಸ್ಥಾನ ಸಿಗುತ್ತೆ. ಫಸ್ಟ್ಗೆ ಹತ್ತರಿಗೆಲ್ಲ ರಿಸ್ಕ್ ಆಗುತ್ತೆ ಸ್ವಲ್ಪ, ಆದರೂ ಬರ್ಬೋದು. ನೋಡ್ತಿರಲ್ವ ಇದೆ, ಇಲ್ಲಿ ಒಳ್ಳೊಳ್ಳೆ ಕಲ್ಚರ್ ನೋಡ್ಬೋದು. ಅವಾಗೆಲ್ಲ ಹೆಂಗಿತ್ತು, ಇದನ್ನ ಮೋಸ್ಟ್ಲಿ ಬಾಬಾ ಅಂತ ಯಾರೋ ನಿರ್ಮಿಸಿದ್ದಾರೆ ಈ ದೇವಸ್ಥಾನನ. ಇದು ಇಲ್ಲಿ ಹಿಂದೆಗಡೆ ಕಾಣ್ತಿದ್ದಲ್ಲ, ಫಸ್ಟ್ ನಿರ್ಮಿಸಿದಾಗೆಲ್ಲ ಅದು ಬಿಳಿ ಬಣ್ಣದ ಗುಮ್ಮಟ ಥರ ಇತ್ತು, ಪಿರಮಿಡ್ ಬರುತ್ತಲ್ಲ ಆ ಥರ ಇತ್ತು. ಮೇಲ್ಗಡೆ ಕೆಂಪು ಫಸ್ಟಿಗೆಲ್ಲ ಸ್ಟಾರ್ಟ್ ಮಾಡಿದಾಗ ಭೂಪಟ ಎಲ್ಲ ಕೆಂಪು ಬಣ್ಣದ್ದಾಗಿತ್ತು. ಇವಾಗೆಲ್ಲ ಬೇರೆ ಬಣ್ಣ ಹಚ್ಚಿದ್ದಾರೆ, ನೋಡ್ತಿರ್ಬೋದಲ್ವ. ಇದೇ ದೇವಸ್ಥಾನ. ಇದೆಲ್ಲ ಮುಂದೆ ಪದ್ಧತಿ ಜಾಸ್ತಿ ಇದೆ. ಏನಾದರೂ ಅಂದ್ಕೊಂಡಿದ್ದು ಬಿಟ್ಕೋಬೇಕಂದ್ರೆ ಇಲ್ಲಿ ಬರ್ತಾರೆ. ಇವಾಗ ನೋಡಿದ್ರೆ ನೀವು ಅಲ್ಲೆಲ್ಲ ತೋರಿಸಿದ್ವಿ, ಆ ಥರ ಏನಾದರೂ ಕಾಯಿ ಕಟ್ತಾರೆ, ಇಲ್ಲಾಂದರೆ ತಮ್ಮ ಕೈಯಲ್ಲಿರೋ ಏನಾದರೂ ವಸ್ತು ಅಂತ ಅಲ್ಲಿ ಕಟ್ತಾರೆ. ಇದು ಆವಾಗಿನ ಕಲ್ಚರ್ ನೋಡೋಕ್ಕೆ ತುಂಬ ಚೆಂದ ಇರುತ್ತೆ. ಅಪ್ಪು ಸರ್ ಇದ್ದಾಗ ಅವರು ಕೂಡ ಇಲ್ಲಿ ಈ ಸ್ಥಳ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವರು ಸುಮಾರು ಸರಿ ಇಲ್ಲಿ ಬಂದೋಗಿದ್ದಾರೆ. ಬನ್ನಿ ಮುಂದೆ ನೋಡೋಣ. ದೈವಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಇಲ್ಲಿ ಇತಿಹಾಸದ ಸ್ಥಳ ಕೂಡ ಇದೆ. ಹಂಪಿಯಿಂದ ಇಲ್ಲೆಲ್ಲ ಗಂಗರರು, ಹೊಯ್ಸಳರು, ಚಾಲುಕ್ಯರರು ಕೂಡ ಆಳಿದ್ದಾರೆ. ಇದಕ್ಕೆ ಮೊದಲಿಗೆ ಕಿಸ್ಕಿಂದ ಅಂತ ಹೆಸರಿದ್ದಿದ್ದು, ಆಮೇಲೆ ಅಂಜನಾದ್ರಿ, ಆನೆಗುಂದಿ ಗೊತ್ತಲ್ಲ, ಆನೆಗುಂದಿ, ಅದಕ್ಕೂ ಕೂಡ ಕಿಸ್ಕಿಂದ ಅಂತಲೇ ಕರೀತಿದ್ರು. ಹಂಪಿಗೂ ಕೂಡ ಕಿಸ್ಕಿಂದ ಅಂತಲೇ. ಆಮೇಲೆ ಹಂಪಿ ಎಂಬ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಇಲ್ಲಿ ಸಮುದ್ರ ಮಟ್ಟದಿಂದ ಈ ದೇವಸ್ಥಾನ ನೋಡಿದರೆ 600 ಮೀಟರ್ ಎತ್ತರ ಇದೆ ಅನಿಸುತ್ತೆ, 600 ಅಡಿ ಎತ್ತರ ಇದೆ, ಅಷ್ಟು ಮೇಲ್ಗಡೆ ಇದೆ. ಬಟ್ ನೋಡೋಕ್ಕಂತೂ ಫುಲ್ಲು ಇಂಟ್ರೆಸ್ಟ್ ಬರುತ್ತೆ. ಇವಾಗೆಲ್ಲ ನೋಡ್ತಿರ್ಬೋದು, ಸುತ್ತಲೂ ಎಲ್ಲ ಗುಡ್ಡ. ಇದರಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಇತಿಹಾಸವಿದೆ. ಈ ಕಡೆ ಹೋದರೆ ಹಂಪಿ ಬರುತ್ತೆ, ಇಲ್ಲಿ ಮೂಕ ಪರ್ವತ, ಋಷ್ಯಮೂಕ ಪರ್ವತ, ಮಾತಂಗ ಪರ್ವತ ಮತ್ತು ಅಂಜನಾದ್ರಿ ಪರ್ವತ ಅಂತ ಇದಕ್ಕೆ ಕರೆಯೋದು. ಇನ್ನೆರಡು ಪರ್ವತ ಬೇಕಂದರೆ ಹಂಪಿ ಸೈಡ್ ಹೋದರೆ ಸಿಗುತ್ತೆ. ಮಂಕಿ ನೋಡ್ಬೋದು. ಜೈ ಆಂಜನೇಯ. ಕೈಯಾಗ ಕೊಡ್ರೋ, ಕೈಯಾಗ ಅವ ನೋಡೋಕಟ್ಟದು ನೋಡಿ. ಮಂಗನ ಅಡ್ಡ ಆಂಜನೇಯ ಸ್ವಾಮಿ ಪರರೂಪ. ನೋಡಿ ಹೇಗಿದೆ, ಗ್ಯಾಂಗ್ ಸ್ಟಾರ್. ಇದಕ್ಕೆಲ್ಲ ಡಾನ್ ನಮ್ಮ ಮಳೆಯ. ನೋಡ್ಬೋದು ಏನ್ ಕಾಮಿಡಿ. ನೋಡ್ತಾ ಇದೆ, ಗುರಾಯಿಸ್ತಾ ಇದೆ. ಮಗ ನಿನ್ ಕೈ ನೋಡ್ಕೊಳ್ತೀನಿ ಅನ್ನತ್ತದ. ಜೈ ಶ್ರೀರಾಮ್. ಎಲ್ಲೈತೋ ಅಲ್ಲಿಲ್ಲ, ಇಲ್ಲ ಅಲ್ಲೈತಿ. ಅಡ್ಡ ನೋಡಿ, ಒಂದು ತಾಯಿ ಮಗುವನ್ನು ಹೆಂಗೆ ಜೋಪಾನ ಮಾಡೋದು ಅನ್ನೋದು ನೋಡ್ಕೊಳ್ಬೇಕು. ತಾಯಿ ಪ್ರೀತಿ ಮಮತೆ ಇದು ದೊಡ್ಡದು. ನೋಡಿ ಫ್ರೆಂಡ್ಸ್, ಇಲ್ಲಿ ವಾಹನರ ಸಂಖ್ಯೆ ತುಂಬಾ ಇದೆ. ಚಿಕ್ಕಮಗಳೂರು ಕರ್ಕೊಂಬಂದಾಗ ಸ್ವಲ್ಪ ಹುಷಾರು. ಮತ್ತು ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ, ಇವಾಗ ಹಣ್ಣು ಯಾವ್ದಾದ್ರು ಬಾಳೆಹಣ್ಣು ಆಯಿತು, ಏನಾದರೂ ಹಿಡ್ಕೊಂಬಂದರೆ ಕಚ್ಕೊಳಕ್ಕೆ ನೋಡ್ತವೆ. ಸ್ವಲ್ಪ ತುಂಬ ಹುಷಾರಾಗಿ ಬನ್ನಿ. ಚಿಕ್ಕಮಗಳ ಸ್ವಲ್ಪ ನಿಮ್ಮ ಹತ್ರ ಇಟ್ಕೊಳ್ಳಿ ಮಕ್ಕಳನ್ನ. ನೋಡ್ತಿರ್ಬೋದು ನೀವು, ಅಲ್ಲೆಲ್ಲ ಓಡಾಡ್ಬೋದು. ಸ್ವಲ್ಪ ಬಂದಾಗೆಲ್ಲ ಹುಷಾರಾಗಿರಿ ಅಷ್ಟೇ. ಏನು ವಾನರ ಸಾಮ್ರಾಜ್ಯನೇ. ಸೊ ಗೈಸ್, ನೇಚರು ವ್ಯೂ ನೋಡ್ಬೋದು ಹೇಗಿದೆ. ಫುಲ್ಲು ಕಲ್ಲಿನ ಬೆಟ್ಟ, ಹಾಗೆ ಇಲ್ಲೆಲ್ಲ ಸ್ವಲ್ಪ ಭತ್ತ ಬೆಳೀತಾರೆ. ಆ್ಯಂಡ್ ನೇಚರ್ ಮೇಲ್ಗಡೆಯಿಂದ ಪರ್ವತದಿಂದ ನೋಡ್ಬೋದು. ಸೊ ನೋಡಿ ಗೈಸ್, ಸಾಯಪ್ಪ ಡಾನ್ ಬರೇ ಡಾನ್. ಫೈನಲಿ ದರ್ಶನ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ನೀವು ಇಲ್ಲಿ ಬಂದಾದಾಗ ನೀವು ಯಾರು ಪ್ಲಾಸ್ಟಿಕ್ ಲೆಕ್ಕಕ್ಕೆ ಹೋಗ್ಬಿಡಿ. ಯಾಕಂದರೆ ಇಲ್ಲೆಲ್ಲ ವಾಹನದ ಸಂಖ್ಯೆ ಜಾಸ್ತಿ ಇದೆ, ಮಂಗಗಳಿದ್ದಾವೆ. ಅವು ಪ್ಲಾಸ್ಟಿಕ್ ಆದರೂ ತಿಂದರೆ ತುಂಬ ಅದಕ್ಕೆ ಹಾನಿಕರ ಆಗುತ್ತೆ. ಸೊ ಇಲ್ಲಿ ಬಂದಿರುವಂಥ ವಸ್ತುಗಳನ್ನೇನು ಮುಟ್ಟಕ್ಕೆ ಹೋಗ್ಬೇಡಿ. ಎಲ್ಲ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನಮ್ಮ ಜವಾಬ್ದಾರಿ. ಅದಕ್ಕೆ ಎಲ್ಲರೂ ಬಂದಾಗ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿಸಾಕಬೇಡಿ. ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ಹೊರಗಡೆ ಹೋಗ್ತಿರಲ್ವ ಅಲ್ಲಿ ಬಿಸಾಕಿ. ಗಾಯ್ಸ್, ಫೈನಲಿ ದರ್ಶನ ತಗೊಂಡು ಹೊರಗಡೆ ಹೋಗ್ತಾ ಇದ್ದೀವಿ.
ಸೊ ನೋಡ್ಬೋದು ರಶ್ ಇದೆ, ಪರವಾಗಿಲ್ಲ. ನಿನ್ನೆ ಬಂದಿದ್ರೆ ಹೆವಿ ರಶ್ ಇರೋದು, ಬಟ್ ಇವತ್ತಾದರೂ ಸಿಕ್ಕಾಪಟ್ಟೆ ರಶ್ ಇದೆ. ನೋಡ್ಬೋದು ಜನ ಬರ್ತಾ ಇದ್ದಾರೆ. ಸೊ ನಾವು ಫೈನಲಿ ಇವಾಗ ಡೌನಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ತಿರ್ಗಾ ಬೆಟ್ಟ ಹಿಡ್ಕೊಂಡು ಹೋಗೋದೆ. ಬನ್ನಿ ಮತ್ತೆ ಹೋಗ್ತಿಸ್ಕೊಂಡು ನೋಡಿ ವಾಹನ ಸಂಖ್ಯೆಯಿಂದ ಜೈ ಶ್ರೀರಾಮ್. ಬಂದು ವಿಡಿಯೋ ಕಾಲಲ್ಲಿ ಡೈರೆಕ್ಟ್ ಬಂದು ನೋಡಲ್ಲ. ಫೋನ್ ಎಷ್ಟು ಮುಂದೆ ಹೊರದ್ಬಿಟ್ಟಿದೆ ಗೊತ್ತಾ. ಸೊ ಟೆಂಪಲ್ನಿಗೆ ಆನ್ಲೈನಲ್ಲಿ ತೋರಿಸ್ತಾ ಇದ್ದಾರೆ ಜನಗಳು, ಬಂದು ದರ್ಶನ ತಗೊಳ್ತಾ ಇಲ್ಲ. ಫೈನಲಿ ಗೈಸ್ ಮೆಟ್ಲು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ಬೋದು ಹತ್ತುವಾಗೆ ಸ್ವಲ್ಪ ಕಷ್ಟ ಆಯಿತು, ಇಳಿಯುವಾಗೆ. ತಾತ ಮೆಟ್ಲ ಏರ್ಕೊಂಬಂದಿ? ಓ ಗುರಾಯಿಸ್ತಾನಪ್ಪ ನೋಡಿ. ರಾಮ್ ಕುತ್ಕೊಂಡಿದ್ದೆ, ಅವ್ರ ತೊಂದರೆ ಬೇಡ ಅನ್ಕಂದು. ಕೊಬ್ಬರಿ ಇದ್ರೆ ಕೊಬ್ಬರಿ ಕೊಡ್ರಿ, ಕೊಡ್ತೀವಿ, ವೇಟ್ ಮಾಡ್ಬೇಕು. ಇಸ್ಕೋ. ಏನ್ ನೀನ್ ದುಷ್ಮನ ಆಗ್ಬಿಟ್ಟು ಬಿಡೋ, ಹೋಗ್ಲಿ ಶಾಮೇಶ್ ಬಿಡೋ, ಸಣ್ಣ ಹುಡುಗ ಹೊಟ್ಟೆಗೆ ಹಾಕೊಂಡ್ಬಿಡು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಪ್ಪಿ ಜೈ ಶ್ರೀರಾಮ್. ಕಳ್ಳ ಪೇಂಟಲ್ಲಿ ಭಾವಚಿತ್ರ ಬಿಡಿಸಿದ್ದಾರೆ, ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ. ಇಂಥ ಕಲಾವಿದರು ಇರ್ತಾರೆ ನೋಡಿ, ಸೂಪರ್. ಹೇಗಿದೆ ಫಕೀರೇಶ್ ಟುಡೇಸ್ ಎಕ್ಸ್ಪೀರಿಯನ್ಸ್? ಸೂಪರ್, ಒಂದೇ ಮಾತಲ್ಲಿ ಹೇಳ್ಬೋದಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಮ್ಮಕ್ಕನಕ್ಕಿಂತ ಹೆಚ್ಚ ಹಿಡಿಸಿದಿ ನಿನ್ನ ಹುಚ್ಚ ಎದಿಯಾಗ ಕೊಡೋರ್ಗೂ ಬಿಡಲ್ಲ ಈಗ ಅದು. ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜೋಪಾನವಾಗಿ ಕರ್ಕೊಂಡೋಗಿ. ಸೊ ಬ್ಯಾಗ್ ನೋಡ್ಬಿಟ್ರೆ ಅಷ್ಟೇ ಇಲ್ಲ. ನೋಡ್ಬೋದು ಈಗ ಕುತ್ಕೊಂಡಿವೆ ರಾಜಾರೋಷವಾಗಿ, ತುಂಬಾ ಜೋಪಾನವಾಗಿ ಕರ್ಕೊಂಡೋಗಿ. ಸೊ ಬ್ಯಾಗ್ ನೋಡ್ಬಿಟ್ರೆ ಅಷ್ಟೇ ಇಲ್ಲ. ನೋಡ್ಬೋದು ಈಗ ಕುತ್ಕೊಂಡಿವೆ ರಾಜಾರೋಷವಾಗಿ. ಆಂಜನೇಯ ಮೇಲ್ಗಡೆಯಿಂದ ಉಳಿಸಿ ಒಂದು ಪ್ರಸಾದ ಕೊಟ್ಟ. ನೋಡ್ಬೋದು ನೋಡ್ಬೋದು. ಎಲ್ಲ ಬರುವ ಭಕ್ತರಿಗೆ ವಿನಂತಿಸೋದೇನಂದ್ರೆ, ನೋಡಿ ಒಂದು ಒಳ್ಳೆ ಸ್ಥಳವನ್ನು ಹಾಳು ಮಾಡೋದು ನಮ್ಮಂತ ಜನರು. ಅದಿಗೋದಿ ಬಣ್ಣ ನೋಡಿ ನೋಡಿ ನಾಗರಾಜ್ ಅವರು ಎಂತ ಸಾಧನೆ ಮಾಡ್ತಾ ಇದ್ದಾರೆ. ಟೂರಿಸ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಬಟ್ ಎಲ್ಲ ಲಗೇಜ್ ತಂದಿರ್ತೀರಾ, ಕವರ್ ತಂದಿರ್ತೀರಾ, ನೋಡಿ ಗುಟ್ಕಾ ತಿಂದೆಲ್ಲ ಉಗಿತಾ ಇದ್ದೀರಾ. ಸ್ವಚ್ಛತೆಯನ್ನು ನೀವೇ ಕಾಪಾಡ್ಕೊಳ್ಳಿಲ್ಲ ಅಂದರೆ ಯಾರು ಕಾಪಾಡೋದು? ಇದು ಐತಿಹಾಸಿಕ ಸ್ಥಳವನ್ನು ನಾವೇ ಕಾಪಾಡ್ಕೋಬೇಕು, ಇನ್ನೊಬ್ರು ಯಾರೂ ಬಂದು ಇಲ್ಲಿ ಕಾಪಾಡಲ್ಲ. ಬೇರೆ ನೀವು ದೇಶ ಕಂಟ್ರಿ ಎಲ್ಲ ಅಬ್ಸರ್ವ್ ಮಾಡಿದರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಗೊತ್ತಾ. ಬಟ್ ನಮ್ಮದ್ರಲ್ಲಿ ನೋಡಿ ಎಂಥ ಒಳ್ಳೊಳ್ಳೆ ಐತಿಹಾಸಿಕ ಸ್ಥಳನ ನಾಶ ಮಾಡ್ತಾ ಇದ್ದೀವಿ ನಾವೇ. ಸೊ ಗುಟ್ಕಾ ತಿಂದು ಉಗುಳೋದು, ಬಾಟ್ಲು ಹೋಗೋದು, ಕಸ ಹೋಗೋದು, ನೋಡಿ ಇದನ್ನೆಲ್ಲ ನೀವು ನೋಡಬೇಕು. ಎಲ್ಲ ಟೂರಿಸ್ಟ್ಗೆ ಇಸ್ ದ ರಿಕ್ವೆಸ್ಟ್.
ಬೇರೆ ಕಂಟ್ರಿಲಿ ಹೋದರೆ ಏನಾದರೂ ವಸ್ತು ಪ್ರದರ್ಶನ ಏನಾದರೂ ಅಲ್ಲಿ ಸ್ಪೆಷಲ್ ಆಗಿದೆ ಅಂದರೆ ಏನಾದ್ರು ನೋಡೋಕೆ ಹೋಗ್ತೀವಿ ಅಂದರೆ ಅಲ್ಲೆಲ್ಲ ದುಡ್ಡು ಇಟ್ಟಿರ್ತಾರೆ. ದುಡ್ಡು ಇಟ್ಟರು ಜನ ಅಷ್ಟು ನೋಡೋಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಕಡೆ ಏನಾದರೂ ಫ್ರೀ ಇದ್ದರೂ ಕೂಡ ಬಂದುಬಿಟ್ಟು ಇಲ್ಲೆಲ್ಲ ಗಲೀಜು ಮಾಡ್ತಾರೆ. ನೋಡ್ಬೋದು ಇಲ್ಲೆಲ್ಲ ಬಾಟ್ಲು ಬಿಸಾಕಿದ್ದಾರೆ, ಪ್ಲಾಸ್ಟಿಕ್ ಇದೆ. ಇದು ತುಂಬ ಪ್ರಾಣಿಗಳಿಗೆ ತುಂಬ ಹಾನಿಕರ ಅಂತಲೇ ಹೇಳ್ಬೋದು. ಪ್ಲೀಸ್ ಯಾರಾದರೂ ಬಂದಾಗ ತಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಿರಲ್ವ ಹೊರಗಡೆ ಎಸಿರಿ. ಕೆಳಗಡೆ ಅದಕ್ಕಂತಲೇ ಡಸ್ಟ್ಬಿನ್ ಇರುತ್ತೆ. ಆ ಡಸ್ಟ್ಬಿನ್ಗೆ ಎಲ್ಲ ಹಾಕಿ ಯಾವುದೇ ಪ್ಲಾಸ್ಟಿಕ್ ವಸ್ತುವನ್ನು ಬಿಸಾಕಬೇಡಿ. ಹೌದಾ ಗೈಸ್, ಫೈನಲಿ ಸ್ವಲ್ಪ ಹತ್ರ ಬಂದ್ವಿ ಹಿಡಿಯೋಕ್ಕೆ. ಜೈ ಶ್ರೀರಾಮ್. ನೋಡಿ ಭಕ್ತರು ಏನಾದ್ರು ಫಸ್ಟ್ ಟೈಮ್ ಮೆಟ್ಲಿಂದ ಚಂದ್ರಪ್ಪ ಹಿಡ್ಕೊಂಡ್ ಬಂದಿದ್ರು. ಸೊ ಮೇಲಿಂದ ಕೆಳಗಡೆ ಹಚ್ಕೊಂಡು ಬರ್ತಾರೆ. ನೋಡಿ ಇಲ್ಲಿ ಲಾಸ್ಟ್ ಚಾವಣಿ ಇದೆಯಾ, ಲಾಸ್ಟ್ ಇದೆ. ಇವಾಗೆಲ್ಲ ಮಳೆಗಾಲ, ಅದರಲ್ಲಿ ಬೇರೆ ಈ ಟೈಮಲ್ಲಂತೂ ಬಿಸಿಲು. ಇಲ್ಲೆಲ್ಲ ವಯಸ್ಸಾದರೂ ಕೂಡ ಮೇಲೆ ಹತ್ತಿರ್ತಾರೆ. ದಯವಿಟ್ಟು ಇಲ್ಲಿರೋ ಸರ್ಕಾರಕ್ಕೆ ಒಂದು ಹೇಳೋದು, ಇವಾಗ ಅಲ್ಲಿವರೆಗೂ ಮಾಡಿಸಿದ್ರ ಇಲ್ಲಿಂದ ಅಲ್ಲಿ ದೇವಸ್ಥಾನವರೆಗೂ ಆಗಬೇಕಂತ ನಮ್ಮ ಎಲ್ಲ ಲಾಗರ್ಸ್ ಕಡೆಯಿಂದ ಹಂಬಲ. ದಯವಿಟ್ಟು ಒಂದು ನಮಗೆ ವ್ಯವಸ್ಥೆ ಮಾಡಿಕೊಡಿ. ಯಾಕಂದರೆ ವಯಸ್ಸಾದರೂ ಕೂಡ ಬರ್ತಿರ್ತಾರೆ. ಮತ್ತು ಮಳೆಗಾಲದ ಟೈಮಲ್ಲಿ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಾದರೆ ಪರವಾಗಿಲ್ಲ, ಆರಾಮ್ ನಿಂತ್ಕೊಂಡು ಹೋಗ್ಬೋದು, ಬಿಸಿಲು ಆಗಲ್ಲ. ಮತ್ತು ಮಳೆ ಬಂದರೂ ಕೂಡ ಯಾರೂ ನೆನೆಯಲ್ಲ. ಸೊ ಎಲ್ಲರ ಕಡೆ ನಾನು ಬೇಡ್ಕೊಳ್ಳೋದಿಷ್ಟೇ, ಇಲ್ಲಿ ಸರ್ಕಾರ ದಯವಿಟ್ಟು ಈ ಒಂದು ವ್ಯವಸ್ಥೆಯನ್ನು ನಮಗೆ ನೆರವೇರಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ನೋಡಿ ಗಾಯ್ಸ್, ಈ ಥರ ಚಾವಣಿ ಹಾಕ್ಲಿಲ್ಲ ಅಂತಂದರೆ ಹುಡುಗಿಯರು ಹಾಕಿರೋ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆದರೂ ಹಾಕಿಸಿ. ನೋಡಿ ಗೈಸ್, ಈ ಥರ ಎಲ್ಲ ಒಂದು ಬೋರ್ಡ್ ಸಂದೇಶನ ಒಂದು ಕೊಟ್ಟಿರ್ತಾರೆ. ಬಟ್ ಇದೆಲ್ಲ ನೋಡಿದ್ರೆ ನಾವು ಅದನ್ನ ಕಾಪಾಡ್ಕೊಳ್ಳಲ್ಲ. ಸ್ವಚ್ಛತೆ ಏನು ಉಳಿದೇ ಇಲ್ಲ, ಆ ಥರ ಎಲ್ಲ ಹಾಳು ಮಾಡಿಬಿಡ್ತೀವಿ. ಸೊ ಅಣ್ಣ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಫೋಟೋ ಶೂಟರ್. ನೋಡಿ ಒಂದು ಫ್ರೆಂಡ್ ಸರ್ಕಲ್ ಗ್ಯಾಂಗ್ ಬರ್ತಾ ಇದೆ, ಫುಲ್ ರೆಡಿಯಾಗಿ ನೋಡ್ಬೋದು. ಹೇಳಿ ಒಂದ್ಸಲ ಜೈ ಶ್ರೀರಾಮ್. ನೋಡಿ ಗೈಸ್, ಕಾಣ್ತಿರ್ಬೋದು. ಸೊ ವಿಶ್ರಾಂತಿಗೆ ಮಾಡಿರೋಂಥದ್ದು ಒಂದು ವ್ಯವಸ್ಥೆ. ಸೊ ಯಾರೆಲ್ಲ ಸುಸ್ತಾಗಿ ಬಂದಿರ್ತೀರ, ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕಮ್ಯುನಿಕೇಷನ್ ಟ್ರಸ್ಟ್. ನೋಡಿ ಅವ್ರದ್ದು ಎಷ್ಟು ಭಕ್ತಿ ಅಂತಂದು ರೆಸ್ಪೆಕ್ಟ್ ಫಾರ್. ನೋಡಿ ಇಷ್ಟೆಲ್ಲ ಅಂಗವಿಕಲತೆ ಇದ್ದರೂ ಅವ್ರಿಗೆ ಆಂಜನೇಯ ಮೇಲಿರೋ ಭಕ್ತಿಯಿಂದ ಸೊ ಈ ಪರಿಸ್ಥಿತಿಯಲ್ಲೂ ಅಷ್ಟು ಮೆಟ್ಲ ಎತ್ಕೊಂಡು ದರ್ಶನ ತೊಗೊಂಡು ಬಂದಿದ್ದಾರೆ. ಇದು ಫೋಲ್ಡ್ ಆಫ್. ಸೊ ಎಲ್ಲ ನಾವು ಒಬ್ಬೊಬ್ರು ಇರ್ತಾರೆ, ನೆಟ್ಟಾಗಿದ್ದರೂ ಹೋಗೋ ಗಾಡಿ ವ್ಯವಸ್ಥೆ ಇದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಜೈ ಶ್ರೀರಾಮ್. ಹೋ ಫೈನಲ್ಲು ಡೌನಿಗೆ ಬಂದ್ವಿ. ಸೊ ಇವಾಗ ನಮ್ಮ ಪ್ರಯಾಣ ಮನೆ ಕಡೆಗೆ. ಮೀನು ನೋಡಿ ಗಾಯ್ಸ್, ಮೀನು ನೋಡು, ಚಿಕ್ಕ ಆರಾಮಾಗಿ ಹಿಡಿಬೋದು. ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ, ಹಿಂಡೆ ಇದೆ. ಅಯ್ಯಪ್ಪ, ಜಸ್ಟ್ ಒಂದು ಯಾವ್ದು ಬಟ್ಟೆ ಆದರೂ ಹಾಂ ಆರಾಮ್ ಹಿಡಿಬೋದು. ಬನ್ನಿ ಈ ಸ್ಥಳಕ್ಕೆ ಬಂದು ಈ ಥರ ಎಲ್ಲ ಕೆಲಸ ಮಾಡಬೇಡಿ, ಮನೆ ಇದೆ. ಫೈನಲ್ ಒಂದು ಲುಕ್ ನೋಡ್ಕೊಂಬಿಡಿ. ಲಾಸ್ಟ್ ಡನ್. ನಮ್ಮ ಹುಡುಗ ಸೊ ಎಷ್ಟು ಚೇಂಜ್ ಇದೆ ಕೊಡ್ತಾ ಇದ್ದಾನೆ. ಕೊಡು ಎಷ್ಟಿದೆ ಕೊಡು. ಜೈ ಶ್ರೀರಾಮ್. ನೋಡ್ಬೋದು ಇಲ್ಲಿ ಬಾವುಟ ಹೇಗೆ ಎದ್ದಾಡ್ತದೆ. ಗಾಡಿ ಕಟ್ಟಕ್ಕೆ ನೋಡಿ, ಯಾರೋ ಟ್ರಾವೆಲ್ಸ್ ಬರೋರು ಗಾಡಿಗೆ ಸಾಕತ್ತಾಗಿದೆ, ಕಟ್ಬೋದು. ಜೈ ಶ್ರೀರಾಮ್.
ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ ದೇವ್ರ ಮೇಲೆ, ಅವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು. ಇನ್ನೊಂದೇನಂದರೆ ಇವಾಗ ದೇವ್ರಿಗೆ ಏನಾದರೂ ತರ್ತಿರಲ್ವಾ, ನೈವೇದ್ಯ ಆಯ್ತು ಏನಾದ್ರು ತರ್ತೀರ, ತರ್ಲಿಕ್ಕೆ ಹೋಗಬೇಡಿ. ಯಾರಾದರೂ ಹಸ್ದೂರು ಇರ್ತಾರೆ ದಾರಿಲಿ ಬರಬೇಕಾದ್ರೆ ಅವ್ರಿಗೆ ಕೊಡಿ. ದೇವ್ರು ಅದನ್ನೇ ಇದನ್ನೇ ಅಂತ ಏನು ಕೇಳಲ್ಲ. ನಿಮ್ಮ ನಂಬಿಕೆ ಒಂದಿದ್ರೆ ಸಾಕು. ನೀವೇನಾದರೂ ಕೊಡೋದಿತ್ತಂದರೆ ಬೀದಿಲಿ ಕುಂತಿರ್ತಾರಲ್ವ ಭಿಕ್ಷುಕರಿಗೆ, ಅವ್ರು ಕೊಡಿ, ಅವ್ರ ಹೊಟ್ಟೆ ತುಂಬಿಸಿ ಆ ದೇವ್ರು ಖುಷಿ ಪಡ್ತಾನೆ ಅಷ್ಟೇ. ಜೈ ಆಂಜನೇಯ. ಜೈ ಶ್ರೀರಾಮ್. ನೋಡಿ ಇವಾಗ ಕರ್ಮ ಇದೆ ನೋಡಿ, ಗಾಡಿ ಒಳಗಡೆ ಇದೆ, ತೆಗಿಯೋದು ಕಷ್ಟ ಈಗ ನಮ್ಮ ಗಾಡಿನ. ಆದ್ರೂ ತೆಗ್ಯಾನ ಹೆಂಗಾದ್ರೂ ಮಾಡಿ, ಏನು ಮಾಡೋಕ್ಕಾಗಲ್ಲ. ಕಷ್ಟಪಡ್ತಾ ಇದ್ದಾರೆ ಹುಡುಗರು. ಹಾ ಬಾಹುಬಲಿ ಅಣ್ಣ ತಮ್ಮ ಏನು ಶಕ್ತಿ ಇದೆಯಪ್ಪ ನಿಮಗೆ. ಬೇಡ ಎತ್ತ ಹಾಕ್ಬಿಟ್ರು. ಬಿಡ ಬಿಡ ಬರತ್ ಬಿಡ. ನೋಡಿ ಗಾಡಿ ತೆಗೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು. ಇಲ್ಲ ಇಲ್ಲ ಬರ್ತ್ ತೆಗಿ ಪಕ್ಕೀರ, ಬರ್ತ್ ತೆಗಿ. ಹ್ಯಾಂಡ್ಲ್ ಲಾಕಿಗೆ ತಗೊಂಡು ಸ್ಟ್ರೈಟ್ ಮಾಡ್ಕೊ, ಬರುತ್ತೆ. ಫೈನಲ್ಲು ನಮ್ಮ ಗಾಡಿ ಸ್ಟಾರ್ಟ್ ಆಯಿತು, ಪ್ರಯಾಣ ಮುಂದುವರಿಯುತ್ತೆ. ಕಷ್ಟಪಡ್ತಾ ಇದ್ದಾನೆ ಹುಡುಗ ಸಿಕ್ಕಾಪಟ್ಟೆ. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಈ ಲಾಗಲ್ಲಿ ಏನಾದರೂ ತಪ್ಪಿದ್ರೆ, ಏನಾದರೂ ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.